ಎಲ್ಲರಿಗೂ ನಮಸ್ಕಾರ. KFET ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. NPA ಅಂದರೆ ಏನು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಅದಕ್ಕೂ ಮುಂಚೆ KFET ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ ಅಂದರೆ ಪಕ್ಕದಲ್ಲಿರುವಂಥ ಸಬ್ಸ್ಕ್ರೈಬರನ್ನು ಒತ್ತಿ, ಹಾಗೆ ಅದರ ಪಕ್ಕ ಇರುವಂಥ ಒಂದು ಬೆಲ್ ಚಿಹ್ನೆಯನ್ನು ಒತ್ತೋದ್ರ ಮೂಲಕ ಫ್ರೀಕ್ವೆಂಟ್ ಆಗಿ ನಮ್ಮ ಈ ವಿಡಿಯೋಸ್ಗಳು ನಿಮಗೆ ಲಭ್ಯವಾಗ್ತಾ ಹೋಗುತ್ತೆ. ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ನ ಶೇರ್ ಮಾಡೋಕ್ಕೆ ಹೇಳಿ, ಮತ್ತು ಅವ್ರಿಗೂ ಸಹ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ನಿಮಗೆ ಅನಿಸಿಕೆ ಏನಾರು ಇದ್ದರೆ, ಅಭಿಪ್ರಾಯಗಳಿದ್ದರೆ ಅದನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೀನಿ. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ನ ನಾವು NPA ಅಂತ ಕರಿತೀವಿ. ಯಾವ ಅಸೆಟ್ಸ್ಗಳು, ಯಾವ ಆಸ್ತಿಗಳು ಒಂದು ಬ್ಯಾಂಕ್ ಏನು ಮಾಡುತ್ತೆ, ಸಾಧಾರಣವಾಗಿ ಸಾಲವನ್ನು ಕೊಡ್ತಾ ಇರುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರೋಂಥ ಒಂದು ಸಂಗತಿ. ಅದಕ್ಕೆ ನಾವು ಬ್ಯಾಂಕಿಗೆ ಫ್ರ್ಯಾಕ್ಷನಲ್ ರಿಸರ್ವ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಈ ಫ್ರ್ಯಾಕ್ಷನಲ್ ರಿಸರ್ವ್ ಬ್ಯಾಂಕಿಂಗ್ ಅಂದರೆ ನೀವು ಜಮಾ ಮಾಡಿದಂಥ ಹಣದಲ್ಲಿ ಒಂದಿಷ್ಟು ಭಾಗವನ್ನು ಮೀಸಲಾಗಿಟ್ಟು ಮಿಕ್ಕಿದ ಒಂದಿಷ್ಟು ಶೇಕಡದಷ್ಟು ಹಣವನ್ನು ಸಾಲವಾಗಿ ಬೇರೆ ಬೇರೆ ವ್ಯಾಪಾರಗಳಿಗೆ ಬೇರೆ ಬೇರೆ ರೀತಿಯಾಗಿ ಬಗೆಯ ಸಾಲವಾಗಿ ಗ್ರಾಹಕರಿಗೆ ನೀಡುತ್ತೆ. ಗ್ರಾಹಕರಿಂದ ಆ ಸಾಲದ ಬಡ್ಡಿಯನ್ನು ವಸೂಲು ಮಾಡುತ್ತೆ ಅನ್ನುವಂಥ ವಿಚಾರ. ವಸೂಲಿ ಆದಂಥ ಬಡ್ಡಿಯ ಮೂಲಕ ನೀವು ಠೇವಣಿ ಇಟ್ಟಿದ್ರೆ ಆ ಠೇವಣಿಗೆ ಸೂಕ್ತವಾದಂಥ ಒಂದು ಇಂಟ್ರೆಸ್ಟ್ ಬಡ್ಡಿಯನ್ನು ಕೊಡುತ್ತೆ. ಅಥವಾ ನೀವು ಸಂಚಿತ ಠೇವಣಿ, ಅವಧಿ ಠೇವಣಿ, ಫಿಕ್ಸ್ಡ್ ಡೆಪಾಸಿಟ್ ಅಥವಾ ರೆಕರಿಂಗ್ ಡೆಪಾಸಿಟ್ ಇಟ್ಟಿದ್ರೆ ಅದಕ್ಕೆ ಸೂಕ್ತವಾದಂಥ ಅವಧಿಗೆ ಮೀರಿದ ನಂತರ ನಿಮಗೆ ಬಡ್ಡಿಯನ್ನು ವಾಪಸ್ ಬ್ಯಾಂಕ್ ಕೊಡುತ್ತೆ. ಅದು ಬ್ಯಾಂಕಿನ ಒಂದು ಜವಾಬ್ದಾರಿ ಆಗಿದೆ ಅನ್ನುವಂಥ ವಿಚಾರ. ಈ ಜವಾಬ್ದಾರಿ ಬ್ಯಾಂಕಿಗೆ ಅಷ್ಟೇ ಅಲ್ಲದೆ ಬೇರೆ ರೀತಿಯಾದಂತಹ ಈ ಸಹಕಾರಿ ಬ್ಯಾಂಕ್ಗಳಾಗಿರಲಿ, ಸಹಕಾರಿ ಸೊಸೈಟೀಸ್ಗಳಾಗಿರಲಿ, ಸಂಸ್ಥೆಗಳು ಇವು ಸಹ ಮಾಡುತ್ತೆ ಅನ್ನುವಂಥ ವಿಚಾರ. ಈಗ ವಿಷಯಕ್ಕೆ ಬರೋಣ. NPA ಯಾವಾಗ ಆಗುತ್ತೆ ಅಂದರೆ, ಸಾಧಾರಣವಾಗಿ ಬ್ಯಾಂಕು ಅದರ ಗೃಹ ಸಾಲ ಆಗಿರ್ಬೋದು, ವಾಹನ ಸಾಲ ಆಗಿರ್ಬೋದು, ವೈಯಕ್ತಿಕ ಸಾಲ ಆಗಿರ್ಬೋದು, ತನ್ನ ಗ್ರಾಹಕರಿಗೆ ಸಾಲವನ್ನು ಕೊಟ್ಟಾಗ ಅಸಲನ್ನು ಪಡೆದಂಥ ಗ್ರಾಹಕ ಏನು ಮಾಡ್ತಾನೆ, ತಿಂಗಳಿಗೆ ಇಂತಿಷ್ಟು ಶೇಕಡ ಅಂತ ಹೇಳಿ EMI ಅಂತ, ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟನ್ನು ಬ್ಯಾಂಕಿಗೆ ನೀಡ್ತಾ ಹೋಗ್ತಾನೆ ಅನ್ನೋಂಥ ವಿಚಾರ. ಒಂದು ವೇಳೆ ಆ ವ್ಯಕ್ತಿ, ಅದು ಗಂಡಾಗಿರಲಿ, ಹೆಣ್ಣಾಗಿರಲಿ, ಅಥವಾ ತೃತೀಯ ಲಿಂಗಿಯರಾಗಿರಲಿ, ಈ ವ್ಯಕ್ತಿಗಳು ಸಾಧಾರಣವಾಗಿ ಕಟ್ಟಿರುವಂತಹ ಒಂದು ಕಂತೇನಿದೆ, ಸಾಲದ ಕಂತು, ತಿಂಗಳ ಕಂತನ್ನು 3 ತಿಂಗಳವರೆಗೆ ಅಂದರೆ 90 ದಿನಗಳವರೆಗೆ ಆ ಹಣವನ್ನು ಮರುಪಾವತಿ ಮಾಡಲಿಕ್ಕೆ ಆಗಲಿಲ್ಲ ಅಂದಾಗ ಅದು NPA ಆಗುತ್ತೆ ಅನ್ನುವಂಥ ಒಂದು ವಿಷಯ. ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಯಾವಾಗ ಆಗುತ್ತೆ ಅಂತಂದರೆ, ಬ್ಯಾಂಕು ಈ ಬರಬೇಕಾದಂಥ ಬಡ್ಡಿಯನ್ನು ಆಸ್ತಿ ಭಾಗದಲ್ಲಿ ಇಟ್ಟಿರುತ್ತೆ. ಪ್ರತಿ 3 ತಿಂಗಳಿಗೆ ಒಂದ್ಸಲ ಆಡಿಟ್ ಪ್ರಕ್ರಿಯೆಗಳು ಅವಾಗವಾಗ ನಡೆಯುತ್ತೆ. ಕೆಲವೊಂದು ಬ್ಯಾಂಕ್ಗಳು ಆಂತರಿಕ ಆಡಿಟ್ಗಳನ್ನು ಸಹ, ಲೆಕ್ಕ ಪರಿಶೋಧನೆ ಸಹ ಮಾಡುತ್ತೆ. ಅದು ತಿಂಗಳಿಗೆ ಸಹ ಒಂದ್ಸಲ ಲೆಕ್ಕ ಪರಿಶೋಧನೆ ಮಾಡುವಂಥ ಬ್ಯಾಂಕುಗಳು ಸಹ ನಾವು ಗಮನಿಸ್ಬೋದು. ಈ ಬ್ಯಾಂಕ್ಗಳು ಏನು ಮಾಡುತ್ತೆ, ಆಸ್ತಿಯ ಭಾಗ ಮತ್ತು ಜವಾಬ್ದಾರಿಯ ಭಾಗ ಅಂತ, ಆಸ್ತಿ ಮತ್ತು ಜವಾಬ್ದಾರಿ ಅಕೌಂಟಿಂಗ್ ಬುಕ್ಕಲ್ಲಿ ಇರುವಂಥ ಒಂದು ವಿಷಯ, ಆಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಅದರಲ್ಲಿ ಬರಬೇಕಾದಂಥ ಈ ಬಡ್ಡಿಯನ್ನು ಆಸ್ತಿಯ ಭಾಗದಲ್ಲಿ ಇಟ್ಟಿರುತ್ತೆ. ಒಂದು ವೇಳೆ ಆ ಬಡ್ಡಿ ಬರಲಿಲ್ಲ ಅಂದಾಗ ಅದನ್ನು ಒಂದು ತಿಂಗಳಾಯಿತು, 2 ತಿಂಗಳಾಯಿತು, 60 ದಿನಕ್ಕೂ ಮೇಲಾಯಿತು, 90 ದಿನ ಆಯಿತು ಅಂದಾಗ ಆ ಗ್ರಾಹಕರಿಗೆ, ಸಾಲ ಪಡೆದವರಿಗೆ ನೋಟಿಸ್ ನೀಡಲಾಗುತ್ತೆ. ಹಾಗೆ ಬ್ಯಾಂಕಿನ ಒಬ್ಬ ರೆಪ್ರೆಸೆಂಟೇಟಿವ್ ಹೋಗ್ಬಿಟ್ಟು ಆ ವ್ಯಕ್ತಿಯ ಮನೆ ಹತ್ರ ಹೋಗಿ ಮಾಹಿತಿನ ಸಂಗ್ರಹಣೆ ಮಾಡೋದಾಗಿರಲಿ, ಅಥವಾ ಪೋಸ್ಟ್ ಮೂಲಕ, ಅಂಚೆ ಮೂಲಕ ನೋಟಿಸ್ ಕಳಿಸುವಂಥ ಒಂದು ಪ್ರಕ್ರಿಯೆ ಆಗಿರಲಿ, ಕರೆ ಮಾಡಿಬಿಟ್ಟು ಆ ಗ್ರಾಹಕನಿಗೆ ಕೇಳೋದಾಗಿರಲಿ, ಯಾಕೆ ಕಟ್ಟಿಲ್ಲ ಕಂತು ಅನ್ನೋಂಥ ವಿಚಾರ ಆಗಿರಲಿ, ಈ ರೀತಿಯಾದಂಥ ಸಂಗತಿಗಳನ್ನೆಲ್ಲ ಬ್ಯಾಂಕ್ಗಳು ಮುಂದಾಗತ್ತೆ ಅನ್ನೋಂಥ ವಿಚಾರ. ಒಂದು ವೇಳೆ ಆ ರೀತಿ ಕಟ್ಟಲಿಕ್ಕೆ ಆಗಲಿಲ್ಲ ಅಂದಾಗ ಆ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳುತ್ತೆ ಬ್ಯಾಂಕು. ಆ ಆಸ್ತಿ ಅಂದರೆ ಸಾಧಾರಣವಾಗಿ ಸೆಕ್ಯೂರ್ಡ್ ಲೋನ್ಸ್, ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತ 2 ವಿಧ ಇದೆ. ಸೆಕ್ಯೂರ್ಡ್ ಲೋನ್ಸ್ ಅಂದರೆ, ಈಗ ಮನೆ ಸಾಲ, ಹೊಸ ಮನೆ ತೊಗೊಳೋದಕ್ಕೆ ನೀವು ಸಾಲ ಮಾಡಿದ್ರಿ, ಆ ವ್ಯಕ್ತಿ ಅಥವಾ ಯಾರೋ ಒಬ್ಬ ವ್ಯಕ್ತಿ ಸಾಲ ಮಾಡಿದ್ದಾನೆ, ಕಂತು ಕಟ್ಟಕ್ಕಾಗಿಲ್ಲ ಅಂದರೆ ಮನೆನ ಜಪ್ತಿ ಮಾಡುವಂಥ ಹಂತಕ್ಕೆ ಹೋಗ್ಬೋದು. ಅದು ಲೀಗಲ್ ನೋಟಿಸನ್ನು ಸಹ ಲಾಯರ್ಗಳ ಒಂದು ಶಿಫಾರಸಿನ ಮೇಲೆಗೆ ಬ್ಯಾಂಕ್ಗಳು ನಿರ್ಣಯ ತಗೊಳುತ್ತೆ ಅನ್ನುವಂಥ ವಿಚಾರ. ಅದೇ ರೀತಿ ವೆಹಿಕಲ್ ಲೋನ್ ಆಗಿದ್ರೆ ವೆಹಿಕಲ್ಸ್ನ ಜಪ್ತಿ ಮಾಡೋದರ ಮೂಲಕ ಆ ಒಂದು ಬ್ಯಾಂಕ್ಗಳು ತನ್ನ ಆದೇಶವನ್ನು ಹೊರಡಿಸ್ಬಿಟ್ಟು ಸಾಲವನ್ನು ಅಥವಾ ಆ ಕಂತನ್ನು ಮರು ಪಾವತಿ ಮಾಡೋದಕ್ಕೆ, ಆ ಕಂತನ್ನು ಕಟ್ಟೋದಕ್ಕೆ ಹೇಳುತ್ತೆ ಅನ್ನುವಂಥ ವಿಚಾರ ಗ್ರಾಹಕರಿಗೆ ಅನ್ನೋದು. ಅದೇ ರೀತಿ ಕೆಲವು ಬಾರಿ ಅಂದರೆ ಜಾಮೀನು ಸಾಲ ಅಂತ ಸಹ ಬ್ಯಾಂಕ್ ಕೊಡುತ್ತೆ. ಪರ್ಸನಲ್ ಲೋನಿಗೆ ಬಂದಾಗ ಈ ಜಾಮೀನು ಸಾಲವನ್ನು ನಾವು ಯಾರು ಆ ಪರ್ಸನಲ್ ಲೋನ್ ತಗೊಂತಾರೋ ಅವರ ಪರವಾಗಿ ಓರ್ವ ವ್ಯಕ್ತಿ ಸೆಕ್ಯೂರಿಟಿನ ನೀಡಿರ್ತಾರೆ ಅನ್ನುವಂಥ ವಿಚಾರ. ಒಂದು ವೇಳೆ ಆರ್ಥಿಕವಾಗಿ ಈ ಸಾಲ ತಗೊಂಡಂಥ ವ್ಯಕ್ತಿ ದಿವಾಳಿ ಆದರೆ, ಯಾರು ಆ ಒಂದು ಜಾಮೀನು ಸಾಲ ಕೊಟ್ಟಿರ್ತಾನೋ, ಸೆಕ್ಯೂರಿಟಿಯಾಗಿ ಕೊಟ್ಟಿರ್ತಾನೋ, ಶ್ಯೂರಿಟಿ ಕೊಟ್ಟಿರುವಂಥ ವ್ಯಕ್ತಿ ಹತ್ರ ಹೋಗಿ ಈ ಸಾಲವನ್ನು ವಸೂಲಿ ಮಾಡೋದಕ್ಕೆ ಬ್ಯಾಂಕ್ಗಳು ಮುಂದಾಗ್ತವೆ ಅನ್ನೋಂಥ ವಿಚಾರ. ಈ NPAಗಳಿಂದ ಆಗುವಂತಹ ಕಷ್ಟಗಳೇನು ಬ್ಯಾಂಕಿಗೆ ಅಂದರೆ, ಈ NPAಗಳಾದಾಗ ಸಾಧಾರಣವಾಗಿ ಬ್ಯಾಂಕ್ಗಳು ಏನು ಮಾಡುತ್ತೆ ಅಂದರೆ, ತನ್ನ ಆಸ್ತಿಯಲ್ಲಿ ಬರಬೇಕಾದಂಥ ಒಂದು ಹಣ ಬಂದಿಲ್ಲ ಅಂದ ತಕ್ಷಣ ಇದು ಯಾವುದೇ ರೀತಿಯ ಆಸ್ತಿ ಮರುಬಳಕೆ ಆಗ್ತಾ ಇಲ್ಲ, ಹಾಗೆ ತಟಸ್ಥವಾಗಿದೆ ಅನ್ನೋದನ್ನ ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳ್ತಾರೆ. ಈ NPA ಜಾಸ್ತಿ ಆಗ್ತಾ ಹೋದಂಗೂ ಬ್ಯಾಂಕಿಗೆ ಅದು ಒಂದು ದೊಡ್ಡ ಹೊರೆಯಾಗುತ್ತೆ ಅನ್ನುವಂಥ ವಿಚಾರ. ಯಾವಾಗ ಈ NPA ಜಾಸ್ತಿ ಆಗುತ್ತೋ ಅದರಿಂದ ಬ್ಯಾಂಕ್ಗಳು ಏನು ಮಾಡ್ತವೆ, ರೈಟ್ ಆಫ್ ಅನ್ನುವಂಥ ಒಂದು ವಿಧಾನಕ್ಕೆ ಹೋಗುತ್ತೆ. ರೈಟ್ ಆಫ್ ಅಂತ ಅಂದರೆ ಆ ಸಾಲವನ್ನು ಹಾಗೆ ತಳ್ಳಿ ಹಾಕೋದು ಅನ್ನುವಂಥ ವಿಚಾರ. ಅಂದರೆ
ಸಾಲ ಬರುವಂಥ ಗ್ಯಾರಂಟಿ ಇಲ್ಲ. ಆದ್ದರಿಂದ ಲೀಗಲ್ ಆಗಿ ಕೇಸ್ಗಳನ್ನು ನಡೆಸಿ ಆ ಕೇಸ್ಗಳ ಮೂಲಕ ಸಾಲವನ್ನು ವಸೂಲಿ ಮಾಡುವಂಥ ಒಂದು ವಿಧಾನಕ್ಕೆ ರೈಟ್ ಆಫ್ ಅಂತ ಹೇಳಲಾಗುತ್ತೆ. ಈ ರೈಟ್ ಆಫಿನ ಪೈಕಿಯಲ್ಲಿ ಕೋರ್ಟಿನ ಅಥವಾ ಕಚೇರಿ ಮೂಲಕ ಹೋಗಿ ಬ್ಯಾಂಕಿಗೆ ಕೊಟ್ಟಂಥ ಅಸಲು ಸಹ ಕಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ, ಅಥವಾ ಸೂಕ್ತವಾದಂಥ ಅಸಲು ಮತ್ತು ಬಡ್ಡಿನ ಪಡಿಲಾರದೆ ಅತ್ಯಂತ ಕಡಿಮೆ ಸೆಟಲ್ಮೆಂಟಿಗೂ ಸಹ ಹಲವಾರು ಬ್ಯಾಂಕ್ಗಳು ಮುಂದಾಗುತ್ತೆ ಅನ್ನೋಂಥ ವಿಚಾರ. ನಮ್ಮ ದೇಶದಲ್ಲಿ ಈ ರೀತಿ ಲಕ್ಷ ಕೋಟಿಯಷ್ಟು ಸಾಲವನ್ನು ಮನ್ನಾ ಮಾಡಲಾಗಿದೆ, ರೈಟ್ ಆಫ್ ಮಾಡಲಾಗಿದೆ ಅನ್ನೋಂಥ ವಿಚಾರ. ಈ ರೈಟ್ ಆಫ್ ಪ್ರಕ್ರಿಯೆ ಬರೀ ಖಾಸಗಿ ವ್ಯಕ್ತಿಗಳಿಗೋ ಅಥವಾ ಸಾರ್ವಜನಿಕರಿಗೋ ಮಾತ್ರನಾ ಅಂತಂದರೆ ಇದು ಕಾರ್ಪೊರೇಟ್ ಸಂಸ್ಥೆಗಳಲ್ಲೂ ಸಹ ನಡೆಯುತ್ತೆ. ದೊಡ್ಡ ದೊಡ್ಡ ಆಗರ್ಭ ಶ್ರೀಮಂತರ ಒಂದು ಸಂಸ್ಥೆಗಳು, ಕಂಪನಿಗಳು ಸಹ ಈ ಬ್ಯಾಂಕಿನ ಸಾಲ ಪಡ್ಕೊಂಡು ಸಾಲವನ್ನು ತೀರಿಸಲಾರದೆ ಬ್ಯಾಂಕ್ಗಳು ಈ ಸಾಲವನ್ನು ರೈಟ್ ಆಫ್ ಮಾಡುವಂಥ ಸಾಧ್ಯತೆಗಳು ಸಹ ಹೆಚ್ಚಾಗಿರುತ್ತೆ. ಈ ಹಿಂದೆಯಲ್ಲಿ ಸಹ ನಾವು ಗಮನಿಸಿರ್ತೀವಿ, ಕಳೆದ ಒಂದು ದಶಕದಲ್ಲಿ ನೋಡೋದಾದರೆ ಈ NPA ಮೂಲಕ ಹಲವಾರು ಶ್ರೀಮಂತರು ಸಾಲವನ್ನು ಕಟ್ಟಲಾರದೆ ಬ್ಯಾಂಕಿಗೆ ಅವರು ದೇಶ ತೊರೆದು ಹೋದಂತಹ ಸಂಗತಿಗಳನ್ನೆಲ್ಲ ನಮಗೆ ಗೊತ್ತಿರುವಂಥ ಒಂದು ವಿಷಯವಾಗಿದೆ. ಇದು NPA ವಿಷಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಗೆ ಸಂಬಂಧಪಟ್ಟಂಥ ಮಾಹಿತಿ. ಈ ವಿಷಯ ತಮಗೆ ಹೇಳಿಸಿದ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ KFET ಕನ್ನಡ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳಿಗೆ ನಿಮ್ಮ ಸಂದೇಶ.